ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡದ ಹತ್ತಿರ ಮುರ್ಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಆಹಾರವನ್ನು ತಯಾರಿಸುವ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಆತ್ಮೀಯರೇ, ನಮ್ಮ ಹಿರಿಯರ ಆರೋಗ್ಯ, ನಮ್ಮ ಹಿರಿಯರ ಗಟ್ಟಿತನ ಮಣ್ಣಿನ ಮಡಿಕೆಯಲ್ಲಿ ಬೇಯಿಸಿರ್ತಕ್ಕಂಥ ಆಹಾರವೇ ಅವರಿಗೆ ಅದು ಕಾರಣವಾಗಿತ್ತು. ಯಾಕಂತ ಹೇಳಿದರೆ ಮಣ್ಣಿನ ಮಡಿಕೆ ಅಷ್ಟೊಂದು ವಿಶೇಷವಾಗಿರ್ತಕ್ಕಂಥ ಅನ್ನೋದನ್ನು ಆಯುರ್ವೇದ ಶಾಸ್ತ್ರದಲ್ಲಿ ಪ್ರಮಾಣವಾಗಿ ಹೇಳಿದ್ದಾರೆ. ಶಾಸ್ತ್ರ ಪ್ರಮಾಣವಾಗಿ ಈ ವಿಚಾರಗಳನ್ನು ನಾವು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇವೆ. ಮಣ್ಣಿನ ಮಡಿಕೆಯಲ್ಲಿ ಪಂಚಭೌತಿಕವಾಗಿರ್ತಕ್ಕಂಥ ಸತ್ವಗಳು ಅಡಗಿರ್ತವೆ. ಮಣ್ಣಿನ ಮಡಿಕೆಯಲ್ಲಿ ಭೂತತ್ವ, ವಾಯುತತ್ವ, ಜಲತತ್ವ, ಅಗ್ನಿತತ್ವ, ಆಕಾಶ ತತ್ವಗಳ ಸಮ್ಮಿಲನವಾಗಿರ್ತದೆ. ಯಾಕಂದರೆ ಮಣ್ಣಿನಲ್ಲಿ ಪಂಚಭೌತಿಕ ತತ್ವಗಳಿದ್ದಾವೆ ಅಂತಕ್ಕಂಥದ್ದು ಆಯುರ್ವೇದ ಶಾಸ್ತ್ರದಲ್ಲಿ ಸಂಪೂರ್ಣವಾಗಿ ವಿಜ್ಞಾನ ಸಮ್ಮತವಾಗಿರ್ತಕ್ಕಂಥ ಒಂದು ಪದಾರ್ಥ ವಿಜ್ಞಾನವನ್ನು, ಆ ಒಂದು ಸೃಷ್ಟಿಯ ವಿಜ್ಞಾನವನ್ನು, ಪಂಚಭೌತಿಕತೆಯ ವಿಜ್ಞಾನವನ್ನು ನಾವು ಕಾಣಬಹುದು. ಹಾಗೆಯೇ ಮಣ್ಣಿನ ಮಡಿಕೆಯಲ್ಲಿ ಆಹಾರವನ್ನು ನಾವು ಬೇಯಿಸೋದ್ರಿಂದ ಆಹಾರದಲ್ಲಿರ್ತಕ್ಕಂಥ ಪೋಷಕಾಂಶಗಳು ಸಂಪೂರ್ಣವಾಗಿ ಹಾಳಾಗದೆ ನಮಗೆ ಒಳ್ಳೆಯ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ದೊರೀತವೆ. ನೀವು ಕುಕ್ಕರ್ನಲ್ಲಿ ಆಹಾರ ಬೇಯಿಸೋದ್ರಿಂದ ಅದರಲ್ಲಿ 190% ಪೋಷಕಾಂಶಗಳು ಸಾಯ್ತವೆ. ಮಣ್ಣಿನ ಮಡಿಕೆಯಲ್ಲಿ ಆಹಾರವನ್ನು ಬೇಯಿಸೋದ್ರಿಂದ 100% ನಿಮಗೆ ಆಹಾರದಲ್ಲಿ ಪೋಷಕಾಂಶಗಳು ದೊರೀತವೆ. ಇದಕ್ಕೆ ಪ್ರಮಾಣ ಬೇಕು ಅಂತ ಹೇಳಿದರೆ ನೀವೇನು ಮಾಡ್ಬೋದು? ರಿಸರ್ಚ್ ಮಾಡಿಸ್ಬೋದು, ಲ್ಯಾಬ್ ಟೆಸ್ಟಿಂಗ್ ಕೊಡ್ಬೋದು. ನೀವು ಮಣ್ಣಿನ ಮಡಿಕೆಯಲ್ಲಿ ಬೇಯಿಸಿರ್ತಕ್ಕಂಥ ಆಹಾರದಲ್ಲಿ ಎಷ್ಟು ಪೋಷಕಾಂಶಗಳು ದೊರೀತವೆ, ಕುಕ್ಕರ್ನಲ್ಲಿ ಬೇಯಿಸಿರ್ತಕ್ಕಂಥ ಆಹಾರದಲ್ಲಿ ಎಷ್ಟು ಪೋಷಕಾಂಶಗಳು ದೊರೀತವೆ ಅನ್ನೋದನ್ನು ನೀವು ಪ್ರಮಾಣೀಕರಿಸ್ಬೋದು. ಈಗ ಆಲ್ರೆಡಿ ಹಿಂದೆ ಸ್ವದೇಶಿ ಆಂದೋಲನದಲ್ಲಿ ಇಂಥ ಒಂದು ರಿಸರ್ಚ್ಗಳನ್ನು ಮಾಡಿಸಿದ್ದಾರೆ. ಅಲ್ಲಿ 90ಕ್ಕೂ ಹೆಚ್ಚು ಒಂದು ಪರ್ಸೆಂಟಿನ ಪೋಷಕಾಂಶಗಳು ಕುಕ್ಕರ್ನಲ್ಲಿ ಬೇಯಿಸಿದಾಗ ಸಾಯ್ತವೆ ಅಂತ ಸೆಂಟ್ರಲ್ ಡ್ರಗ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಿಂದ ಅದು ರಿಪೋರ್ಟ್ ಕೂಡ ಮಾಡಿಸಿದ್ದಾರೆ. ಕುಕ್ಕರ್ನಲ್ಲಿ ಬೇಯಿಸಿರ್ತಕ್ಕಂಥ ಆಹಾರ ತುಂಬ ಪೋಷಕಾಂಶಗಳನ್ನು ಹಾಳು ಮಾಡಿಕೊಳ್ತದೆ ಅಂತಕ್ಕಂಥ ಪ್ರೂಫ್ ಇದ್ದಾವೆ. ಅದೇ ಮಣ್ಣಿನ ಮಡಿಕೆಯಲ್ಲಿ ಬೇಯಿಸಿದ್ರೆ 100% ಪೋಷಕಾಂಶಗಳದ್ರಲ್ಲಿ ಉಳ್ಕೊಳ್ತವೆ. ಏನಾದರೂ ಒಂದು ಬೇಡದೇ ಇರತಕ್ಕಂಥ ವಿಷ ಅಂಶಗಳಿದ್ರೂ ಕೂಡ ಆ ಆಹಾರ ಧಾನ್ಯಗಳಲ್ಲಿ ಅದನ್ನು ಮಣ್ಣಿನ ಮಡಿಕೆ ಹೀರ್ಕೊಂಡು ಶುದ್ಧ ಪೋಷಕಾಂಶಗಳನ್ನು ನಮಗೆ ಕೊಡ್ತದೆ ಅಂತಕ್ಕಂಥ ಸಂಶೋಧನೆಗಳಾಗಿದ್ದಾವೆ. ಯಾಕಂದರೆ ನಾವೆಲ್ಲ ವೈಜ್ಞಾನಿಕ ಯುಗದಲ್ಲಿ ಬದುಕ್ತಾ ಇರತಕ್ಕಂಥವ್ರು. ಯಾವುದನ್ನೇ ಆಗಲಿ ಸುಮ್ಮನೆ ಹೇಳಿದರೆ ಯಾರೂ ಕೇಳೋದಿಲ್ಲ. ಈಗ ಪುರಾಣವನ್ನು ನಾವೇನೇ ಹೇಳಿದರೂ ಕೂಡ ವಿಜ್ಞಾನ ಸಮೇತವಾಗಿ ಹೇಳಬೇಕು, ಆಧ್ಯಾತ್ಮವಾಗಿ ಹೇಳಬೇಕು. ಆಧ್ಯಾತ್ಮ ಅಂದರೆ ವಿಜ್ಞಾನ ಎಲ್ಲಿ ಕೊನೆ ಆಗ್ತದೆ ಅಲ್ಲಿ ಆಧ್ಯಾತ್ಮ. ಅದು ಭವ್ಯ ಭಾರತದ ಒಂದು ಶಕ್ತಿ. ನಾವು ಸುಮ್ಮನೆ ಜನರನ್ನು ಮೋಸ ಮಾಡಲಿಕ್ಕಾಗೋದಿಲ್ಲ. ಭಾರತ ಅಂದರೆ ಆಧ್ಯಾತ್ಮ, ಭಾರತ ಅಂದರೆ ವಿಜ್ಞಾನ. ಜಗತ್ತಿಗೆ ವಿಜ್ಞಾನವನ್ನು ಕಲಿಸಿಕೊಟ್ಟಿರ್ತಕ್ಕಂಥದ್ದು, ಆಧ್ಯಾತ್ಮವನ್ನು ಕಲಿಸಿಕೊಟ್ಟಿರ್ತಕ್ಕಂಥದ್ದು ಭಾರತ. ಆದರೆ ಕೆಲವೊಂದಿಷ್ಟು ಯಾವುದೋ ಒಂದು ಪಟ್ಟಭದ್ರ ಹಿತಾಸಕ್ತಿಗಳ ಒಂದು ಅಂಶಗಳಿಂದ ಭಾರತದ ಆಧ್ಯಾತ್ಮ, ಭಾರತದ ವಿಜ್ಞಾನ ಮುಂದುವರಿಲಿಲ್ಲ. ಈ ದೇಶದ ಮೂಲ ನೆಲೆ ಕಲೆಗಳು ಏನಾದವು ಅಂತೇಳಿದರೆ ಬೇರೆಯವರ ಹೆಸರ ಮೇಲೆ ಪ್ರಚಲಿತವಾದವೇ ಹೊರತು ನಮ್ಮವರ ಹೆಸರು ಬರೆದಂಗೆ ಮಾಯ ಆಗ್ತಾ ಹೋಯಿತು. ಅದಕ್ಕೆ ನಮ್ಮವರೇ ಮೂಲ ಕಾರಣ ಅಂತಲೇ ಹೇಳ್ಬೋದು. ನಮ್ಮಲ್ಲಿರ್ತಕ್ಕಂಥ ಅಸೂಯೆ ಭಾವನೆ, ಸ್ವಾರ್ಥದ ಭಾವನೆ, ಆ ವಿಚಾರ ಬೇರೆ. ನಾನು ಮತ್ತೆ ವಿಚಾರಕ್ಕೆ ಬರೋದೇನು ಅಂತ ಹೇಳಿದ್ರೆ, ಮಣ್ಣಿನ ಮಡಿಕೆಯಲ್ಲಿ ಆಹಾರವನ್ನು ಬೇಯಿಸೋದ್ರಿಂದ ನೀವು ಪ್ರಯತ್ನ ಮಾಡಿ ನೋಡಿ. ನಿಮಗೆ BP ಇರ್ಬೋದು, ಶುಗರ್ ಇರ್ಬೋದು, ಅರ್ಥ್ರೈಟಿಸ್ ಇರ್ಬೋದು, ನರ ದೌರ್ಬಲ್ಯತೆ ಇರ್ಬೋದು, ಮಣ್ಣಿನ ಮಡಿಕೆಯಿಂದ ಬೇಯಿಸಿರುವ ಆಹಾರವನ್ನು ಸೇವನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ. ನಿಮಗೆ ಆ ಸಮಸ್ಯೆಗಳು ಒಂದು 5-6 ತಿಂಗಳಲ್ಲೇ ಕಡಿಮೆ ಆಗ್ತಾ ಬರ್ತವೆ. ಅದ್ಭುತವಾಗಿರ್ತಕ್ಕಂಥ ಪ್ರಯೋಗ ನೀವು ಮಾಡಿ ನೋಡಿ. ಮಣ್ಣಿನ ಮಡಿಕೆಯನ್ನು ನೀವು ಖರೀದಿ ಮಾಡೋದ್ರಿಂದ ಈ ದೇಶದ ಮೂಲ ಸಂಸ್ಕೃತಿ ಉಳಿತದೆ. ಮಣ್ಣಿನ ಮಡಿಕೆ ಮಾಡುವ ಜನಾಂಗ ಉಳಿತಾರೆ. ಅವರ ಒಂದು ಕಾಯಕ ಉಳಿತದೆ. ಏನೇನೋ ಬಂದು ಅವರ ಕಾಯಕವನ್ನು ಕಸ್ಕೊಂಡ್ಬಿಟ್ಟಿದ್ದಾರೆ.
ಈ ನಮ್ಮ ಕಾಯಕದ ಸಂಸ್ಕೃತಿಯ ನಾಡಿನಲ್ಲಿ ಕಾಯಕ ಪ್ರಧಾನವಾಗಿರ್ತಕ್ಕಂಥ ಆ ಸಮುದಾಯಗಳು ಉಳ್ಕೊಳ್ಳದೇ ಇದ್ದರೆ ಎಷ್ಟೋ ಜನರಿಗೆ ಕೆಲಸ ಹೋಗ್ತದೆ, ದೇಶ ಆರ್ಥಿಕವಾಗಿ ದಿವಾಳಿ ಆಗ್ತದೆ. ಸ್ವದೇಶಿಯನ್ನು ಬಳಸೋದ್ರಿಂದ ಮಾತ್ರ ದೇಶ ಸದೃಢವಾಗ್ತದೆ. ಅದಕ್ಕಾಗಿ ಆ ಒಂದು ಜನರ ಜೀವನಕ್ಕೂ ಕೂಡ ನಾವು ಒಳ್ಳೆಯ ಒಂದು ಉಪಯೋಗವಾಗ್ತಕ್ಕಂಥ ಕೆಲಸ ಮಾಡ್ದಂಗೂ ಆಗ್ತದೆ. ಅವರ ಜೀವನವೂ ಕೂಡ ಉದ್ಧಾರ ಆಗ್ತದೆ. ಅವರ ಮಕ್ಕಳ ಶಿಕ್ಷಣಕ್ಕೂ ಕೂಡ ನಾವು ಸಹಾಯ ಕೊಟ್ಟಂಗೆ ಆಗ್ತದೆ. ಅದರ ಜೊತೆಗೆ ನಮ್ಮ ಆರೋಗ್ಯವನ್ನು ಕೂಡ ಕಾಪಾಡ್ಕೊಂಡಂಗೆ ಆಗ್ತದೆ. ದೇಶಕ್ಕೂ ಒಳ್ಳೆಯದು, ನಮಗೂ ಒಳ್ಳೆಯದು, ಸಮಾಜಕ್ಕೂ ಒಳ್ಳೆಯದು. ನಾವು ಇನ್ಮೇಲೆ ಮಣ್ಣಿನ ಮಡಿಕೆಯಲ್ಲೇ ಆಹಾರ ತಯಾರು ಮಾಡಿ ತಿನ್ನೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಭಾಳ ಜನರಿಗೆ ನಾವು ಸ್ಟವ್ ಮೇಲೆ ಇಡ್ತೇವೆ, ನಾವು ಗ್ಯಾಸ್ ಸಿಲಿಂಡರ್ ಮೇಲೆ ನಾವು ಆಹಾರವನ್ನು ಬೇಯಿಸ್ತೇವೆ, ಅದು ಮಣ್ಣಿನ ಮಡಿಕೆ ಅದರಲ್ಲಿ ತಡೀತದ ಅಂತಕ್ಕಂಥ ಪ್ರಶ್ನೆ. ಖಂಡಿತವಾಗಿ ತಡೀತದೆ. ಯಾಕಂದರೆ ಅದಕ್ಕೆ ನಾವೇ ಉದಾಹರಣೆ. ನಮ್ಮ ಮನೆಯಲ್ಲಿ ನಾವು ಮಣ್ಣಿನ ಮಡಿಕೆಯಲ್ಲೇ ಆಹಾರವನ್ನು ತಯಾರು ಮಾಡೋದು, ಏನೂ ಆಗೋದಿಲ್ಲ. ನೀವು 3 ತಿಂಗಳಿಗೆ ಬೇಕಾದರೆ ಆ ಮಣ್ಣಿನ ಮಡಿಕೆಯನ್ನು ಬದಲು ಮಾಡ್ಬೋದು. ಅದರಲ್ಲಿ ಯಾವುದೇ ಕಾರಣಕ್ಕೂ ಒಗ್ಗರಣೆ ಹಾಕಬಾರ್ದು. ಬೇರೆ ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ಕೊಂಡು ಅದಕ್ಕೆ ಹಾಕ್ಬೋದು. ಹಿಂದೆ ಒಗ್ಗರಣೆ ಹಾಕೋ ವಿಧಾನವೇ ಬೇರೆ ಇತ್ತು. ಬೇಳೆ ಕುದಿಸ್ತಾಯಿದ್ರು, ಅದರ ಮೇಲೆ ಎಣ್ಣೆ ಹಾಕ್ತಾಯಿದ್ರು, ಅದರ ಮೇಲೆ ಉಪ್ಪು ಹಾಕ್ತಾಯಿದ್ರು, ಅದರ ಮೇಲೆ ಅರಿಶಿನ ಪುಡಿ ಹಾಕ್ತಾಯಿದ್ರು, ಅದರ ಮೇಲೆ ಬೆಲ್ಲ ಹಾಕ್ತಿದ್ರು, ಅದರ ಮೇಲೆ ಹುಣಸೆ ಹುಳಿ ಹಿಂಡ್ತಿದ್ರು ಕುದಿಯೋ ಟೈಮಲ್ಲೇ. ಅದು ಮತ್ತೆ ಕಷಾಯ ರಸವಾಗಿ ಸತ್ವವನ್ನು ಬಿಡ್ತಾಯಿತ್ತು. ಈಗ ನಾವೇನು ಮಾಡ್ತೀವಿ, ಮೊದಲು ಎಣ್ಣೆ ಹಾಕಿ ಅದರಲ್ಲೆಲ್ಲ ಫ್ರೈ ಮಾಡಿಬಿಟ್ಟು ಆಮೇಲೆ ಬೇಳೆ ಹಾಕ್ತೇವೆ. ಅದೇನಾಗ್ತದೆ, ಅದರಲ್ಲಿರ್ತಕ್ಕಂಥ ಸತ್ತು ಹೋಗ್ತದೆ. ನಾವು ಕುದಿಯೋ ಬೇಳೆಯಲ್ಲಿ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಎಣ್ಣೆ, ಸಾಸಿವೆ, ಜೀರಿಗೆ ಇವೆಲ್ಲ ಪದಾರ್ಥಗಳನ್ನ ಹಾಕೋದ್ರಿಂದ ಅದರ ಒಳಗಿರ್ತಕ್ಕಂಥ ಸತ್ತು ಬಿಡ್ತದೆ ನೀರಲ್ಲಿ ಕುದ್ದು. ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಎಲ್ಲ ಏನಾಗ್ತದೆ, ಸತ್ವ ಹಾಳಾಗಿ ಹೋಗ್ತದೆ. ಅದಕ್ಕೆ ಹಿಂದೆ ಹೇಗೆ ಸಾಂಬಾರು ಮಾಡ್ತಾಯಿದ್ರು, ಪಲ್ಯ ಮಾಡ್ತಾಯಿದ್ರು, ನಮ್ಮ ಹಿಂದೆ ನಮ್ಮ ಅಜ್ಜಿಯ ಒಂದು ಸಂಸ್ಕೃತಿಯನ್ನು ನಾವು ಕಲಿಬೇಕು. ನಮ್ಮ ಅಜ್ಜಿ ಇದೇ ರೀತಿ ಒಗ್ಗರಣೆ ಹಾಕ್ತಾಯಿದ್ರು. ಆ ರೀತಿ ನೀವು ಮಣ್ಣಿನ ಮಡಿಕೆಯಲ್ಲಿ ಹಾಕ್ಬೋದು. ಇಲ್ಲಾಂದರೆ ನೀವು ಜಾಸ್ತಿ ಫ್ರೈ ಮಾಡ್ಲಿಕ್ಕೆ ಹೋದರೆ ಅದೇನಾಗ್ತದೆ, ಮಣ್ಣಿನ ಮಡಿಕೆ ಸೀಳ್ತದೆ. ಅದರಲ್ಲಿ ಮೊದಲು ನೀರು ಹಾಕಿ ಬೇಳೆ ಅಥವಾ ಅಕ್ಕಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಆಮೇಲೆ ನೀವೇನು ಮಾಡ್ತೀರೋ ಅದಕ್ಕೆ ಏನು ಪದಾರ್ಥಗಳನ್ನ ಹಾಕಬೇಕು, ಕುದಿಯೋ ಟೈಮಲ್ಲಿ ಹಾಕೋದು. ಅದರಿಂದ ಮಣ್ಣಿನ ಮಡಿಕೆ ಚೆನ್ನಾಗಿರ್ತದೆ. ನೀವು ಪಾತ್ರೆಯಲ್ಲಿ ಸ್ಟೀಲ್ ಪಾತ್ರೆ, ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಬೇಯಿಸ್ದಂಗೆ ನೀವು ಬೇಯಿಸೋದ್ರಿಂದ ಏನಾಗ್ತದೆ, ಅದನ್ನು ನೀರು ಹಾಕದೇ ಅದಕ್ಕೆ ಜಸ್ಟ್ ಎಣ್ಣೆ ಹಾಕಿ ಫ್ರೈ ಮಾಡೋದ್ರಿಂದ ಏನಾಗ್ತದೆ, ಕೆಲವು ಸಂದರ್ಭದಲ್ಲಿ ಸೀಳ್ತದೆ, ಅದು ಒಡೀತದೆ. ಅದಕ್ಕೆ ಏನು ಮಾಡಬೇಕು, ಮಣ್ಣಿನ ಮಡಿಕೆಯಲ್ಲಿ ಅಡುಗೆ ಮಾಡೋದು ಹೆಂಗೆ ಅಂತ ನಿಮ್ಮ ಮನೇಲಿ ಯಾರೋ ಅಜ್ಜಿ ಇದ್ದರೆ, ಪೂರ್ವಜರು ಯಾರಾದರೂ ಇದ್ದರೆ ಅವ್ರನ್ನ ಕೇಳಿ ಕಲಿಬೇಕು. ಹಾಗೆ ಮಣ್ಣಿನ ಮಡಿಕೆಯಲ್ಲಿ ಆಹಾರ ತಯಾರಿಸೋದು ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥ ಆಹಾರ ಅಂತ ಹೇಳ್ಬೋದು. ಭಾಳ ಶ್ರೀಮಂತವಾಗಿರ್ತಕ್ಕಂಥ ಆಹಾರ ಅಂತ ಹೇಳ್ಬೋದು. ನಮಗೆ ನಮ್ಮ ಮಕ್ಕಳಿಗೆ ಇತ್ತೀಚಿನ ದಿನಮಾನಗಳ ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ದೊಡ್ಡ ರೋಗಗಳನ್ನು ನಾವು ಕಾಣ್ತಾ ಇದ್ದೇವೆ. BP, ಶುಗರ್ ಹೆಚ್ಚಾಗ್ತದೆ ಸಣ್ಣ ಮಕ್ಕಳಿಗೆ. ಹೀಗಾದರೆ ಮನುಷ್ಯ ಈಗ 60 ವರ್ಷ ಬದುಕ್ತಾನೆ, ಮುಂದೆ 30 ವರ್ಷಕ್ಕೆ ಸಾಯೋ ಪರಿಸ್ಥಿತಿ ಬಂದರೂ ಬರ್ಬೋದು. 100 ವರ್ಷದಿಂದ 60 ವರ್ಷಕ್ಕೆ ಇಳಿದಿದೆ ಮನುಷ್ಯನ ಆಯಸ್ಸು. ಯಾಕೆಂದರೆ ಮಣ್ಣಿನ ಮಡಿಕೆ ಹೋಯಿತು, ಮನೆಯಲ್ಲಿ ಫ್ರಿಜ್ ಬಂತು, ಕುಕ್ಕರ್ ಬಂತು, ಓವನ್ ಬಂತು. ಇವೆಲ್ಲ ಕೃತಕ ಜೀವನದಿಂದ ಆರೋಗ್ಯ ನಾಶ ಆಗ್ತಾಯಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಸಹಜವಾಗಿ ಆರೋಗ್ಯವಾಗಿ ಬದುಕೋದನ್ನು ಕಲಿಬೇಕು. ಇದರ ಮಾರ್ಗದರ್ಶನವನ್ನು ಮಾಡ್ತಕ್ಕಂಥದ್ದೇ ಸಹಜ ಜೀವನ ಯೋಗ ಅಂಥೇಳಿ. ನಮ್ಮ ಆಶ್ರಮದಲ್ಲಿ 5 ದಿನದ ವಿಶೇಷ ತರಬೇತಿ ಶಿಬಿರ ಇರ್ತದೆ. 100 ವರ್ಷ ಆರೋಗ್ಯವಾಗಿ ಬದುಕಲಿಕ್ಕೆ ಅಲ್ಲಿ ಹಲವಾರು ಸೂತ್ರಗಳನ್ನು ಹೇಳಿಕೊಡ್ತೇವೆ. ಆ ಶಿಬಿರಕ್ಕೂ ಕೂಡ ತಾವು ಭಾಗವಹಿಸ್ಬೋದು. ಅಲ್ಲಿ ಬಂದರೆ ಭಾಳ ಜನರಿಗೆ ಅದು 5 ದಿವಸದಲ್ಲಿ ಒಳ್ಳೆಯ ಪರಿಣಾಮಗಳನ್ನು ಕಂಡಿರ್ತಕ್ಕಂಥದ್ದು ನಾವು ಕಾಣುತ್ತೇವೆ. ಭಾಳ ಜನರು ಆ 5 ದಿವಸದಲ್ಲಿ ಶುಗರು, BP, ಥೈರಾಯ್ಡ್ ಮಾತ್ರೆಗಳನ್ನು ಬಿಟ್ಟಿರ್ತಕ್ಕಂಥದ್ದು ಪರೀಕ್ಷೆ ಮಾಡಿಸ್ಕೊಂಡಾಗ ಅವ್ರಿಗೇನಾಗುತ್ತೆ, ಸಂಪೂರ್ಣವಾಗಿ ಕಮ್ಮಿಯಾಗಿರುತ್ತೆ. ಯಾಕಂದರೆ ಆ ಜೀವನ ಪದ್ಧತಿಯನ್ನು ನಾವು ಹೇಳಿಕೊಡ್ತೇವೆ. ಆಹಾರ ಪದ್ಧತಿಯನ್ನು, ಯೋಗದ ಒಂದು ಮೂಲ ಸೂತ್ರಗಳನ್ನು ಹೇಳಿಕೊಡ್ಲಾಗ್ತದೆ. ಆ ಶಿಬಿರಕ್ಕೆ ತಾವು ಭಾಗವಹಿಸ್ಬೋದು. ತಾವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ತಾವು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಸ್ವಸ್ಥ ಸ್ವಾವಲಂಬಿ ಭಾರತ ಹಾಗೂ ಕರ್ನಾಟಕದ ನಿರ್ಮಾಣವೇ ನಮ್ಮ ಧ್ಯೇಯ. ಅದಕ್ಕೆ ತಮ್ಮ ಸಹಕಾರದ ಅಗತ್ಯತೆ ಇದೆ. ಭಕ್ತಿಯ ಶರಣು.